ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಬಾ ಡಾಕ್ಟರ್ ಹೇಳೋರೆ ಹೊಸ ನಿಧಾನಕ್ಕಲ್ಲ, ನೀನು ಹಿಂಗೆ ಅವಸರ ಮಾಡ್ಕೊಂಡ್ರೆ ಹೋಗಿರೋ ಕುತ್ತಿಗೆ ಪಟ್ಟಿ ಮತ್ತೆ ಬಂದ್ಬಿಡ್ತದೆ. ಇವತ್ತು ಒಂದು ಮುಗಿಸ್ತೀವಲ್ಲ, ಅದಕ್ಕೆ ಉತ್ಸಾಹ ಉತ್ಸಾಹ. ನಮ್ಮ ಜೀವನದಲ್ಲೇ ಯಾಕೆ ಹಿಂಗಾಗ್ತಿದೆ? ಪ್ರತಿ ಹೆಜ್ಜೆಗೂ ಏನಾದರೂ ಒಂದು ಅಡ್ಡಿ ಆಗ್ತಾನೆ ಇರುತ್ತಲ್ಲ. ಇವಾಗ ಇವರೆಲ್ಲ ರಾಕ್ಷಸರು ಸೇರಿಕೊಂಡು ಏನೋ ಮಾಡ್ತಿದ್ದಾರೆ. ನನಗೊಂದು ಅರ್ಥ ಆಗ್ತಿಲ್ಲ. ನನ್ನ ಮಾವನ್ ಬೇಗ ಕರೆಸು, ನನ್ನ ಮಾವನ್ ನೋಡಬೇಕು, ಅವನ ಜೊತೆ ಇರಬೇಕು, ಅವನ ಜೊತೆ ಬಾಳ್ಬೇಕು ಪ್ಲೀಸ್. ಆ ಶಿವು ಇನ್ನು ಯಾವಾಗ ಬರ್ತಾನೋ, ನಾನು ಯಾವಾಗ ಅವನ ಎದೆ ಒಳಗೆ ಬುಲೆಟ್ ಇಳಿಸ್ತೀನೋ. ಓ ಅಣ್ಣ, ಫೋನ್ ಮಾಡಿರೋದು ಪಾರ್ವತಿ. ನನ್ನ ಮಗ ಶಿವ ಗಾಳಿಲಿ ತೂರ್ಕೊಂಡಾದ್ರು ನೀರಲ್ಲಿ ಜಾರ್ಕೊಂಡಾದ್ರು ಬಂದೇ ಬರ್ತಾನೆ. ನನ್ನ ಹೆಂಡ್ರನ್ನ ಗೊತ್ತಿಲ್ಲ ಕರ್ಕೊಂಡ್ ಬಂದ್ಬಿಟ್ಟೋಣ. ಬಿಟ್ಬಿಡೋಣ, ನಿನ್ ಕಾಲು ಹಿಡ್ಕತ್ತಣ. ಬಿಡೋಣ ಅಣ್ಣ, ಬಿಡೋಣ. ಏನೋದು ಗಲಾಟೆ? ಯಾರದು ಒಳಗೆ ಕಳಿಸೋ. ಸರ್ 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 ಅದೇ ಆಗ್ಬಿಟ್ಟೈತೆ ಸರ್. ಸರ್ ನನ್ನ ಹೆಂಡ್ರನ್ನ ಬೇರೆ ಯಾರು ಅನ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟವ್ರೆ. ಅವ್ರು ಎಲ್ಲವರು ಸರ್. ಬಾರೋ ಬಾರೋ. ಏಯ್ ಬಾರೋ ಇಲ್ಲಿ. ಸರ್ ಯಾರೋ ನೀನು ಸೀದಾ ಒಳಗೆ ಬರ್ತೀಯ? ನಾನು ಹೆಂಡ್ತಿ ಅಂತೀಯ, ಎಳ್ಕೊಂಬಂದವ್ರು ಏಂತೀಯ? ಅದೇನು ಅಂತ ಡೀಟೇಲ್ ಆಗಿ ಹೇಳು. ಸರ್ ನಾನು ಶಿವು ಅಂತ ಸರ್, ಮಾರಿಗುಡಿ ಅವನು. ನನ್ನ ಹೆಂಡ್ರು ಪಾರುನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟವ್ರಂತೆ, ಅದಕ್ಕೆ ಬಂದೆ ಸರ್. ಏನ ಪಾರು ಅಂತಾನ? ಜಯಮ್ಮ, ಇಲ್ಲಿ ಯಾರಾದ್ರೂ ಪಾರು ಅನ್ನೋರು ಇದಾರೇನಮ್ಮ? ಇಲ್ಲ ಸರ್, ಯಾರು ಇಲ್ಲ. ಕೇಳಿಸ್ತಾ ರಾಜ? ಹೋಗಪ್ಪ, ಸುಮ್ಮನೆ ಹೋಗು. ಸರ್ ಇಲ್ಲ ಸರ್, ಇದೇ ಸ್ಟೇಷನ್ ಅಲ್ಲಿ ಅಂತ ಪಾರುನೇ ಫೋನ್ ಮಾಡಿ ಹೇಳೋಳೆ ಸರ್. ಅದೇನೋ ಕಳ್ತನ ಪಳ್ತನ ಅಂತೆಲ್ಲ ಹೇಳ್ತಿದ್ರಂತೆ ಸರ್. ಸರ್ ಕೆಟ್ಟು ಹೋಗ್ಲೂ ಇಲ್ಲ ಸರ್. ಅವಳು ಡಾಕ್ಟ್ರು ಸರ್, ಅವಳಂತ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆಯವಳು ಸರ್. ಸರ್ ಅವಳಿದ್ರೆ ಬುಟ್ ಕಳಿಸಿ ಸರ್, ಬುಟ್ ಕಳಿಸಿ. ಬಿಡೋದ? ಯೋ ಶಿವು, ಬಿಡೋಕೆ ನಾವು ಕರ್ಕೊಂಡು ಬಂದಿದ್ರೆ ತಾನೇ. ಅಂಥವ್ರು ಯಾರೂ ಇಲ್ಲ ಇಲ್ಲಿ, ಸುಮ್ಮನೆ ಹೋಗು. ಏಯ್, ಅವಳೇ ನಿನ್ನ ಹೆಂಡತಿ ಅಲ್ಲ ತಾನೇ? ಸುಮ್ಮನೆ ಆಚೆ ಹೋಗು. ನೀನು ಹೋಗು ಅಂತ ಹೇಳಿದ ಅರ್ಥ ಆಗ್ತಾ ಇಲ್ವಾ? ಹೋಗ ಆಚೆ. ಇದೇ ಫೋನ್ ಇದೆ ಸರ್. ಸರ್ ಇದೇ ಫೋನ್ ಇಂದ ಪಾರು ನಂಗೆ ಫೋನ್ ಮಾಡಿತ್ತು. ಫೋನ್ ಇಲ್ಲೇ ಆಯ್ತಲ್ಲ ಸರ್. ಏಯ್, ಇದು ಆ ಅಮ್ಮಂದು ಫೋನು, ಮರ್ಡರ್ ಕೇಸು. ನೋಡು, ಆ ಅಮ್ಮ ನೀನ್ ಹೆಂಡ್ರು ಪಾರುನ? ಸರ್ ಯಾಕೆ ಸರ್ ಹಿಂಗೆ ಮಾತಾಡಿರ? ಇದೇ ಫೋನ್ ಇದೆ ಸರ್, ಇದೇ ಫೋನಿಂದ ನನಗೆ ಫೋನ್ ಬಂದಿದ್ದು. ಪಾರು ಇಲ್ಲೇ ಅವಳೆ ಅಂತ ಹೇಳೋವಳೆ. ಯಾಕೆ ಸರ್ ನಮ್ಗೆ ಹಿಂಗೆ ಮಾಡಿರ? ನಾನು ಬಡವ ಸರ್, ನೀವು ದೊಡ್ಡ ಮನ್ಸರು ಸರ್. ನಿಜ ಹೇಳ್ಬೇಕು ಅಂದ್ರೆ ನಾವು ಅವತ್ತೇ ದುಡ್ದು ಅವತ್ತೇ ತಿನ್ನೋ ಜನ. ನಾನೊಬ್ಬ ದಿನಗೂಲಿಗಾರ. ನಮ್ಮ ಹೊಟ್ಟೆ ಮೇಕೆ ಹೊಡಿಬೇಡ್ರಿ ಸರ್, ನಮ್ಗೆ ಅನ್ಯಾಯ ಮಾಡಬೇಡಿ. ಪಾರು ಇಲ್ಲಿದ್ರೆ ನಿಮ್ ದಮ್ಮಯ್ಯ ಅಂತೀನಿ, ಫುಟ್ ಕಳ್ಸಿ. ಅಣ್ಣ ನೀವಾರು ಹೇಳೋಣ. ಅಕ್ಕ ನೀವಾದ್ರು ಹೇಳ್ರಕ್ಕ. ಅಣ್ಣ ಸರ್ ಫುಟ್ ಕಳ್ಸಿ ಸರ್. ಪಿಕ್ಚರ್ಗಿಂತ ಚೆನ್ನಾಗೈತೆ ಈ ಸೀನು. ನೀನು ಅವಳನ್ನ ಮದುವೆ ಆದ್ಮ್ಯಾಗೆ ನಾನು ಎಷ್ಟು ತತ್ತಿದ್ದೀನಿ ಅಂತ ನನಗೆ ಗೊತ್ತು. ಅಡು ನನ್ನ ಮಗನೇ. ಸರ್ ಸರ್ ಫುಟ್ ಕಳ್ಸಿ ಸರ್. ಏಯ್, ನಿನಗೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವೇನೋ? ಇದು ಕದ್ದಿರೋ ಫೋನು. ಈ ಕದ್ದಿರೋ ಫೋನ್ ಇಟ್ಕೊಂಡು ಆ ಅಮ್ಮ ಒಂದು ಮರ್ಡರ್ ಮಾಡಿದ್ದಾಳೆ. ನೀನು ಹೆಂಡ್ರು ಕಾಣಿಸ್ತಾ ಇಲ್ಲ ಅಂದ್ರೆ ಕಿಡ್ನಾಪ್ ಆಗಿರ್ಬೇಕು. ಕಂಪ್ಲೇಂಟ್ ಕೊಟ್ಟು ಹೋಗು ಒಂದು. ಏಯ್ ಜಯಮ್ಮ, ಇವ್ರು ಹೇಳೋದು ಒಂದು ಕಂಪ್ಲೇಂಟ್ ಬರ್ಕೊಳ್ರಿ. ಬನ್ನಿ ಸರ್. ಹೋಗಪ್ಪ ಅಲ್ಲಿ.
ಎಲ್ಲ ಹೋಗ್ಬಿಟ್ಟೆ ಪಾರು. ಏನಾಗೈತೆ ನಿಂಗೆ? ಮಕ್ಕಳವ ನೀನೇ ಕಾಪಾಡಬೇಕು. ಪಾರು 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 ಸರ್, ಇವಳೆ ಸರ್ ಪಾರು. ಕಾಣಿಸ್ತಿಲ್ಲ ಅಂದಲ್ಲ, ಇವಳೆ ಸರ್. ಮಾವ ನನ್ನ ಬಿಡ್ಸ್ಕೊಂಡು ಹೋಗು, ಬಿಡ್ಸ್ಕೊಂಡು ಹೋಗು ಮಾವ. ಬಿಡ್ರಿ 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 ಸರ್. ಯಾಕೆ ಸರ್ ಅವಳ ಜೈಲೊಳಗೆ ಹಾಕಿದ್ದೀರಾ? ಏನ್ ಸರ್ ಇದು ಅನ್ಯಾಯ? ಓಹೋ, ಪಾರು ಅಂದ್ರೆ ಇವಳೇನಾ? ಸರ್, ನೋಡಪ್ಪ ಶಿವು, ಇವಳ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ. ಚಿನ್ನ ಕದ್ದಿದ್ದಾಳೆ, ಚಿನ್ನ. ಕಂಪ್ಲೇಂಟ್ ಕೊಟ್ಟಿರೋರು ಇವ್ರೆ, ಇಲ್ಲೇ ಕೂತಿದಾರೆ ನೋಡು. ಅಣ್ಣ ದಮ್ಮಯ್ಯ ಅಂತೀನಣ್ಣ, ಅಣ್ಣ ಬಿಟ್ಬಿಡೋಣ. ನಾನು ದಿಟ್ಟವಾಗ ಹೇಳ್ತೀನಿ, ನಮ್ಮ ಪಾರು ತೆಪ್ಪೆ ಮಾಡ್ದಿರೋ ಮಗ. ಸರ್, ನಿಮ್ ದಮ್ಮಯ್ಯ ಅಂತೀನಿ ಸರ್. ಸರ್, ನಿಮ್ ಕಾಲು ಹಿಡ್ಕೊತೀನಿ ಸರ್, ಬಿಟ್ಬಿಡಿ ಸರ್. ನಂದೇನು ಅಭ್ಯಂತರ ಇಲ್ಲಪ್ಪ, ಆದರೆ ಕಂಪ್ಲೇಂಟ್ ಕೊಟ್ಟಿರೋರು ಇವರು. ಅವ್ರೇನು ಹೇಳ್ತಾರೋ ಹಾಗೆ ಮಾಡು. ದಮ್ಮಯ್ಯ ಅಂತೀನಣ್ಣ, ನಿಮ್ ಕಾಲು ಹಿಡ್ಕೊತೀನಣ್ಣ, ನಿಮ್ ಕಾಲು ಹಿಡ್ಕೊತೀನಿ, ಬಿಟ್ಬಿಡೋಣ. ನೀವ್ ಏನ್ ಕೇಳಿದ್ರು ನಾ ಮಾಡ್ಕೊಡ್ತೀನಿ. ಸಾಹೇಬ್ರೆ ಮಾಡ್ತಾನಂತ ಕೇಳಿ. ನೋಡಪ್ಪ ಶಿವು, ನಾನೇನೋ ಬಿಡ್ತೀನಿ, ಆದರೆ ನೀನು ಏನಾದರೂ ಬಿಡಬೇಕಾಗುತ್ತಲ್ಲ. ನಂಗೆ ಗೊತ್ತಾಗ್ಲಿಲ್ಲ ಸರ್, ಏನ್ ಬಿಡ್ಬೇಕು ಸರ್? ನಾನು ಪಾರುನ ಬಿಟ್ಟು ಕಳಿಸ್ತೀನಿ, ಆದರೆ ನೀನು ರೀ ನೀವೇ ಹೇಳ್ರಿ. ನಿಮ್ಮ ಹೆಂಡತಿ ತುಂಬ ಕ್ಯೂಟಾಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.